ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವಾಗ ರೆಡಿಯಾಗಿ ನಾವು ಈಚೆಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ತಮ್ಲೈನಲ್ಲಿ ನೋಡಿದ್ರಲ್ವ ಶಾಪ್ ಬಗ್ಗೆ. ಅಂದರೆ ನಾವು ಸುಮಾರಷ್ಟು ಕಡೆ ನೋಡಿದ್ವಿ, ಅದ್ರ ಬಗ್ಗೆ ನಾನು ಡೀಟೇಲ್ಸ್ನ ಹೇಳ್ತೀನಿ ಹಂಗೇನೆ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ಹಾಗೆ ನಾವು ಒಂದು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಅಪ್ಪನ ಅಮ್ಮ ಕರ್ಕೊಂಡ್ಬಂದಿದ್ರು. ಹಾಗೆ ಊರಿಗೂ ಕೂಡ ಕರ್ಕೊಂಡೋಗೋಣ ಹಿಂಗೋ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ನಾವು ಅಮ್ಮನ ಫ್ರೆಂಡ್ ಮನೆಗೆ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಸೊ ಸ್ವಲ್ಪ ತುಂಬ ಹತ್ರದವರೇ ಅಂತಲೇ ಹೇಳ್ಬೋದು. ಆದರೆ ಅಲ್ಲೆಲ್ಲ ನಾನು ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ಅವ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ನನಗೂ ಕೂಡ ಅಷ್ಟೊಂದು ಆಗಲ್ಲ. ಹಾಗಾಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಎಷ್ಟು ಸಾವಿರ ಇದು? 9,000 ಕೊಟ್ಟು ತಂದಿದ್ರಾ? ಯಾರು ತಂದಿದ್ದು? ಹಾಂ, ಹಾಯ್ ಅಂತ ಹೇಳು ಎಲ್ಲರಿಗೂ. ಏನದು ಕೈಯಲ್ಲಿ? ನನಗೆ ತಿನ್ನಬಾರ್ದು. ಇವಾಗ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ನೆನ್ನೆ ಹೋಗಿ ಅಪ್ಪನ ಕರ್ಕೊಂಡು ಬಂದೆ. ಇನ್ನೇನು ನಾವು ಹಬ್ಬ ಮಾಡ್ತೀವಲ್ಲ, ಹಾಗಾಗಿ ಕರ್ಕೊಂಬಂದ್ವಿ. ಬೆಳಗ್ಗೆನೆ ಸ್ವಿಂಗ್ ಹತ್ರ ಕೂತ್ಕೊಬಿಟ್ಟಿದ್ದಾನೆ. ಅಂದರೆ ನೋಡ್ತಾ ಇದ್ದಾನೆ, ಇದು ಅಮ್ಮಮ್ಮನ ಮನೇಲಿತ್ತಲ್ವಾ ಅಂತ. ಇದು ನಮ್ಮದು ಸ್ವಿಂಗು. ನಮ್ಮದಿದು ಸ್ವಿಂಗು. ಹಾಗಾಗಿ ಹೋಗಿ ಕರ್ಕೊಂಬಂದ್ವಿ. ಸೊ ಇವಾಗ ಮಾರ್ನಿಂಗಿಂದ ಅವನ ಜೊತೆನೇ ನನ್ನ ಬ್ಲಾಗ್ ಇವತ್ತು ಸ್ಟಾರ್ಟ್ ಆಗಿದೆ. ಇವತ್ತೆಲ್ಲ ಸ್ವಲ್ಪ ಮನೆ ಧೂಳು ಎಲ್ಲ ಹೊಡ್ಕೋಬೇಕು ಅಷ್ಟೇ. ಅಡುಗೆ ಮಾಡಬೇಕು, ಇನ್ನು ಟಿಫನ್ ಮಾಡಬೇಕು. ಅವನಿಗೆ ಹಾಲು ಕಾಯಿಸ್ಕೊಟ್ಟಿದ್ದೆ, ಕುಡಿದ್ಬಿಟ್ಟು ಇವಾಗ ಅಂಗಡಿಗೆ ಹೋಗಿ ಅವ್ರ ತಾತನ ಹತ್ರ ಚಾಕ್ಲೇಟ್ ಇಸ್ಕೊಂಬಂದು ಕೂತಿದ್ದಾನೆ. ನಾನು ಸಣ್ಣ ಪುಟ್ಟ ಕೆಲಸಗಳಿತ್ತು, ಹಾಗಾಗಿ ಅದನ್ನೆಲ್ಲ ಮಾಡ್ಕೋಬೇಕು. ಬಟ್ಟೆ ಸ್ವಲ್ಪ ಎಲ್ಲ ಮಿಷಿನ್ಗೆ ಹಾಕಬೇಕು. ಈ ಥರ ಇವನ್ನ ಹಿಡ್ಕೊಂಡು ಏನೇನು ಮಾಡ್ತೀನೋ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಎಷ್ಟು ತುಂಟಾಗ್ಬಿಟ್ಟಿದ್ದಾನೆ ಅಂದರೆ ಅಷ್ಟು ತುಂಟ ಆಗಿದ್ದಾನೆ. ಬಿದ್ದೋದ್ರೆ ಏನು ಮಾಡ್ತೀಯಾ? ಇವನ್ನ ಹಿಡ್ಕೊಂಡು ಅದು ಏನೇನು ಕೆಲಸ ಮಾಡ್ತೀನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡಬೇಕು ಅಷ್ಟೇ. ಅಮ್ಮನೂ ಅಷ್ಟೇ, ಅವರು ಹಬ್ಬ ಮಾಡಬೇಕಲ್ಲ, ಹಾಗಾಗಿ ಕ್ಲೀನ್ ಮಾಡ್ಕೋತಾರೆ. ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ರು. ಇನ್ನು 2-3 ಡೇಸ್ ಅವರು ಕೂಡ ಮನೆ ಕ್ಲೀನ್ ಮಾಡ್ಕೋತಾರೆ. ನಂದು ಏನು ಜಾಸ್ತಿ ಇರಲಿಲ್ವಲ್ಲ, ಹಾಗಾಗಿ ಕರ್ಕೊಂಬಂದ್ಬಿಟ್ಟೆ ಇವನ್ನ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಚೇಷ್ಟೆ ಮಾಡ್ತಾನೆ. ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ ಇವ್ನು ಹಿಡ್ಕೊಂಡು. ಸೊ ಬನ್ನಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ನಾನು ಅಲ್ಲಿ ಒಳಗೆ ಹಾಸಿಗೆಲ್ಲ ಎತ್ತಿಕ್ಕೆ ಇಲ್ಲ. ಹಾಗೆ ಕಾಫಿ ಕುಡಿದು ಅವನಿಗೆ ಹಾಲು ಕುಡಿಸ್ಬಿಟ್ಟು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ. ಇವಾಗ ಅಪ್ಪುಗೆ ನಾನು ಸ್ವಲ್ಪ ಆಪಲ್ ಜ್ಯೂಸ್ ಮಾಡಿಕೊಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, 1-2 ಆಪಲ್ನ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಲು, 1-2 ಬಾದಾಮಿನ ಹಾಕ್ಕೊಂಡಿದ್ದೀನಿ. ನೆನೆಸಿ ಹಾಕಿರುವಂಥ ಬಾದಾಮಿ ಇನ್ನೂ ಒಳ್ಳೆಯದು ಮಕ್ಕಳಿಗೆ. ಆದರೆ ನಾನು ನೆನೆಸಿಟ್ಟಿರಲಿಲ್ಲ ಅಲ್ವಾ, ಹಾಗೆ ಹಾಕ್ಕೊಂಡೆ. 1-2 ಮಾತ್ರ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಹಾಗೆ ಲೋಟದಲ್ಲಿ ಹಾಕ್ಕೊಂಡು ಕುಡ್ಸೋಕ್ಕೆ ನಂದಂತೂ 1-2 ಅವ್ನು ಪಜಿತಿ ನನಗೆ. ಜ್ಯೂಸ್ ಕುಡ್ಸೋದಿರಲಿ, ನನ್ನ ಬಟ್ಟೆ ಅವನ ಬಟ್ಟೆ ಇಬ್ಬರು ಬಟ್ಟೆನೇ ಗಲೀಜಾಗುತ್ತೆ. ಹಂಗೆ ಕುಡಿತಾನೆ. ಓಡಾಡ್ಕೊಂಡು ಕುಡಿಸ್ಬಿಟ್ಟು ಬಂದೆ. ಇವಾಗ ನಾಷ್ಟ ಮಾಡಬೇಕು. ಸೊ ಸೋಯಾ ಚಂಕ್ಸ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಸೋಯಾ ಚಂಕ್ಸ್ ಬಾತ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನೆನಾಕಿಟ್ಟಿದ್ದೀನಿ. ಇವಾಗೆಲ್ಲ ಉತ್ತರಿಸ್ಕೊಂಡು ಮಾಡೋದಷ್ಟೇ. ಇವಾಗ ಒಂದು ಸ್ವಲ್ಪ ಜ್ಯೂಸ್ ಕುಡಿಸಿರೋದ್ರಿಂದ ಒಂದು 10-20 ನಿಮಿಷ ಲೇಟಾಗಿ ತಿಂಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಜಲ್ದಿ ಬೇಗನೆ ಜ್ಯೂಸ್ ಮಾಡಿ ಕುಡಿಸ್ದೆ. ಅಮ್ಮ ಸ್ವಲ್ಪ ರೂಢಿ ಮಾಡಿದ್ದಾರೆ ಅವನಿಗೆ ಜ್ಯೂಸ್ ಎಲ್ಲ ಕುಡಿಸೋದು. ಯಾಕಂದರೆ ಬರೀ ಹಣ್ಣು ಕೊಟ್ಟರೆ ಬಿಸಾಕ್ತಾನೆ, ತಿನ್ನಲ್ಲ. ಸೊ ಮಕ್ಳಿದ್ದು ಇದೇ ಪ್ರಾಬ್ಲಮ್ ಅಲ್ವಾ, ಕೊಟ್ಟಿದ ತಕ್ಷಣ ಹಂಗಂಗೆ ಬಿಸಾಕೋದೇ ಅವ್ರದ್ದೊಂದು ಪ್ರಾಬ್ಲಮ್ಮು. ಹಾಗಾಗಿ ಅಮ್ಮ ಜ್ಯೂಸ್ ಮಾಡಿ ಸ್ವಲ್ಪ ಬಾದಾಮಿ ಈ ಥರದ್ದೇನಾದ್ರು ಹಾಕ್ಬಿಟ್ಟು ಜ್ಯೂಸ್ ಮಾಡಿಬಿಟ್ಟು ಕುಡಿಸ್ತಾರೆ. ಸೊ ಅವರು ಸ್ವಲ್ಪ ಆಲ್ಮೋಸ್ಟ್ ಎನರ್ಜೆಟಿಕ್ ಆಗೂ ಇರ್ತಾರೆ, ಹೈಡ್ರೇಟಾಗೂ ಇರ್ತಾರೆ. ಸ್ವಲ್ಪ ಟಿಫನ್ ಮಾಡಿಸೋರ್ಗೂ ಆರಾಮಾಗಿರ್ತಾರೆ. ಹಾಗಾಗಿ ಇವಾಗ ಬೇಗ ಮಾಡ್ಕೊಂಡು ಬಿಡ್ತೀನಿ. ಬನ್ನಿ.
ಅವನು ಶರ್ಟ್ ಮಾತ್ರ ಗಲೀಜು ಮಾಡ್ಕೊಂಡಿದ್ದ, ಹಾಗಾಗಿ ಅದನ್ನು ಚೇಂಜ್ ಮಾಡಿಬಿಟ್ಟು ಅವ್ನು ಈಚೆಗಡೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಡಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಒಂದು 9 ಗಂಟೆ ಬಿಸಿಲು, ಒಂದು 8:30 9 ಗಂಟೆ ಬಿಸಿಲು, ಹಾಗಾಗಿ ಆರಾಮಾಗಿ ಆಟ ಆಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ನಾನಿವಾಗ ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ಗೆ ಬಂದು ನಾನು ಸೋಯಾ ಚಂಕ್ಸ್ ಬಾತ್ ಮಾಡ್ಕೋತಾ ಇದ್ದೀನಿ. ಬೇಗನೂ ಆಗುತ್ತೆ ಆ್ಯಂಡ್ ನನಗೆ ಕೆಲಸ ಕೂಡ ಇತ್ತು, ಬೇರೆ ಕೆಲಸಗಳು, ಹಾಗಾಗಿ ಅದನ್ನೇ ಕ್ವಿಕ್ಕಾಗಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನ್ನ ಮಗ ನೋಡಿ, ಅವ್ನು ಬಂದಿದ್ದ ತಕ್ಷಣ ನಂಗೆ ಮನೆ ಆಗಿರಲ್ಲ, ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದರೆ ಒಂದು ಕಡೆಯಿಂದ ಗಲೀಜು ಮಾಡೋದು, ಆ ಕಡೆ ಬಟ್ಟೆ ಎಲ್ಲ ಎಳ್ದ ಅದನ್ನೆಲ್ಲ ಎತ್ತಿದೆ, ತಿರ್ಗಾ ಈ ಕಡೆ ನೋಡಿದ್ರೆ ಆಟ ಸಾಮಾನೆಲ್ಲ ಇದನ್ನು ಮಾಡ್ತಾಯಿದ್ದ, ಅದನ್ನು ಕೂಡ ಜೋಡಿಸಿ ಇಟ್ಬಿಟ್ಟು ಅವನಿಗೆ ಟಿಫನ್ ತಿನ್ನಿಸಿ ಅವನು ಹಾಗೆ ಮಲ್ಕೊಂಬಿಟ್ಟ. ಫುಲ್ಲು ಆಟಾಡಿದ್ದ ಅಲ್ವಾ ಬಿಸಿಲಲ್ಲೆಲ್ಲ, ಹಾಗೆ ಮಲಗಿಬಿಟ್ಟ. ಸರಿ ಆಯಿತು, ಅವ್ನು ಎದ್ದ ಮೇಲೆ ಸ್ನಾನ ಮಾಡಿಸೋಣ ಅಂತೇಳಿ ಹಾಗೆ ಮಲಗಿಸಿ ನಾನು ಕೂಡ ಇವಾಗ ಮನೆ ಕೆಲಸನ ಮಾಡ್ಕೋತಾ ಇದ್ದೀನಿ. ಮನೆ ಕೆಲಸ ಅಂದರೆ ಸ್ವಲ್ಪ ಧೂಳು ಹೊಡೆಯೋದು, ಕಿಟಕಿ ಬಾಗಿಲೆಲ್ಲ ಒರೆಸ್ಕೊಳ್ಳೋದು, ಅಂದರೆ ಮೊನ್ನೆ ಎಲ್ಲ ಕಿಚನ್ ಆಲ್ಮೋಸ್ಟ್ ಎಲ್ಲ ಆಗಿಬಿಟ್ಟಿತ್ತು. ಇನ್ನು ನಾಳೆ ನಾಳಿದ್ದೆ ಅಲ್ವಾ ಹಬ್ಬ ನಾವು ಮಾಡೋದು, ಹಾಗಾಗಿ ಇವತ್ತು ಸ್ವಲ್ಪ ಮೇನ್ ಏನೇನು ಮಾಡ್ಕೋಬೇಕಾಯಿತು ಅದನ್ನು ಮಾಡ್ಕೋತಾ ಇದ್ದೆ. ಅಷ್ಟೊತ್ತೊಳಗೆ ಅವನು ಕೂಡ ಎದ್ಬಿಟ್ಟ. ಅವ್ನು ಬೇಗ ಅಂದರೆ ನಿದ್ದೆ ಮಾಡಲೇ ಇಲ್ಲ, 1 ಅವರ್ ಅಷ್ಟೇನೇನೋ ಅವ್ನು ನಿದ್ದೆ ಮಾಡಿದ್ದು. ಎದ್ಬಿಟ್ಟ, ಸರಿ ಆಯಿತು ಅಂದ್ಬಿಟ್ಟು ಅವನು ಕೂಡ ಸ್ವಿಂಗಲ್ಲಿ ಕೂರಿಸ್ಕೊಂಡು ಅವನ ಜೊತೆ ಮಾತಾಡಿಕೊಂಡೆ ನಾನು ಕೂಡ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಹಾಗೆ ನಾನು ತಮ್ಬ್ಲೈನಲ್ಲಿ ಹಾಕಿದ್ದೀನಲ್ಲ ಶಾಪ್ ಬಗ್ಗೆ, ಅಂದರೆ ನಾನು ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸುಮಾರಷ್ಟು ಕಡೆ ಎಲ್ಲ ಶಾಪ್ಗಳನ್ನ ನೋಡ್ಕೊಂಬಂದ್ವಿ. ನಾನು ಅದೆಲ್ಲ ವೀಡಿಯೋ ಏನೂ ಮಾಡಲಿಲ್ಲ, ಯಾಕೆಂದರೆ ಒಂದು ಕನ್ಫರ್ಮ್ ಆದರೆ ಅವಾಗ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾವು ನೋಡಿದ್ದೆಲ್ಲ ತುಂಬ ದೊಡ್ಡದೇ ಆಯಿತು, ಯಾಕಂದರೆ ಅದು ಸಲೂನ್ ಮಾಡೋ ಥರ ಇದೆ ಶಾಪ್ಗಳು. ನಮ್ಮ ನಿಯರ್ ಬೈ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ನಿಯರ್ ಬೈ ಇರಬೇಕು ಅಂತ ನಾನು ಅಂದ್ಕೊಂಡು ನೋಡಿದ್ದು, ಆದರೆ ಎಲ್ಲ ದೂರನೇ ಆಯಿತು ಆ್ಯಂಡ್ ಎಲ್ಲ ಸ್ವಲ್ಪ ದೊಡ್ಡ ಶಾಪ್ಗಳೇ ಆಯಿತು. ಗೊತ್ತಿಲ್ಲ, ನಾನು ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಾಗಲೆಲ್ಲ ಏನೋ ಒಂಥರ ಭಿನ್ನ ಬರ್ತಾನೆ ಇದೆ ಅಂತಲೇ ಹೇಳ್ಬೋದು. ಇಲ್ಲ ಯಾರೋ ಏನೋ ಒಂದು ಮಾತು ಅಂದ್ಬಿಡ್ತಾರೆ, ಇಲ್ಲ ನಮಗೆ ಅದು ಇಷ್ಟ ಆಗ್ತಾಯಿಲ್ಲ, ಇಲ್ಲ ಕಾರಣಾಂತರಗಳಿಂದ ಸುಮ್ಮನೆ ಅದು ಮುಂದಕ್ಕೆ ಹೋಗ್ತಾ ಇದೆಯೇನೋ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಓಕೆ ಬಿಡು, ಇವಾಗ ಸದ್ಯಕ್ಕೆ ನಾನು ಸ್ವಲ್ಪ ದಿವಸ ಬಿಟ್ಬಿಡೋಣ, ಆಮೇಲೆ ಮಾಡೋಣ, ಈ ಹಬ್ಬ ಎಲ್ಲ ಕಳೀಲಿ, ಪಿತೃಪಕ್ಷ ಎಲ್ಲ ಹಬ್ಬ ಕಳೀಲಿ ಅಂತ ಅಂದ್ಕೊಂಡಿದ್ದು. ಯಾಕಂದರೆ ನಾವು ಗಣೇಶ ಹಬ್ಬದ ಹತ್ರನೇ ನಾವು ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಆದರೆ ಆಗಲಿಲ್ಲ, ಅದು ಅಂದ್ಕೊಂಡಿದ್ದಂಗೆ ಆಗಲಿಲ್ಲ. ಹಾಗಾಗಿ ಇನ್ನು ಪಿತೃಪಕ್ಷ ಹಬ್ಬ ಬಂತು, ಅವತ್ತು ಯಾವಾಗೂ ಆ ಹಬ್ಬದಲ್ಲಿ ಯಾರೂ ಮಾಡಲ್ಲ ಅಲ್ವಾ, ಹಾಗಾಗಿ ನಾವು ಕೂಡ ಸುಮ್ಮನಾದ್ವಿ, ಇನ್ನೊಂದು 2 ಕಡೆ ವಿಚಾರಿಸೋಣ ಅಂತ. ಆದರೆ ನನಗೆ ನಮ್ಮೂರ ಹತ್ರನೇ ಎಲ್ಲಾದರೂ ಮಾಡಬೇಕು ಶಾಪ್ನ ಅಂತ ನನಗೆ, ಯಾಕಂದರೆ ನೆನ್ಮಂಗ್ಲದಲ್ಲಿ ನಮಗೆ ಒಂದು ಅಂದರೆ ನಮ್ಮೂರಿಂದ ನೆನ್ಮಂಗ್ಲನೇ ಒಂದು ಸೆಂಟ್ರ್ ಪಾಯಿಂಟ್ ಇದ್ದಂಗೆ, ಅಲ್ಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ತೊಗೊಳೋದಕ್ಕೂ ಅಲ್ಲಿಗೆ ಹೋಗೋದು. ಆದರೆ ಅಲ್ಲೇ ಸುಮಾರಷ್ಟು ಪಾರ್ಲರ್ಗಳೆಲ್ಲ ಇದ್ದಾವೆ, ಹಾಗಾಗಿ ನನಗೆ ಅಲ್ಲಿ ಓಪನ್ ಮಾಡೋದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ನಮ್ಮ ಮನೆ ಹತ್ರ ಇಲ್ಲ ನಮ್ಮೂರ ಸುತ್ತಮುತ್ತ ಎಲ್ಲಾದರೂ ಚೆನ್ನಾಗಿ ಒಂದು ಶಾಪ್ ಓಪನ್ ಮಾಡಬೇಕು ಅನ್ನೋದು ನನಗೆ ಆಸೆ. ಯಾಕಂದರೆ ಎಲ್ಲರೂ ನೆನ್ಮಂಗ್ಲಕ್ಕೆ ಹೋಗ್ತಾರೆ, ಹಾಗಾಗಿ ನಮ್ಮ ನಿಯರ್ ಬೈ ಎಲ್ಲಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಮನೆ ಹತ್ರ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಮನೆ ಹತ್ರ ಆಗಲಿಲ್ಲ. ಸೊ ನೆಕ್ಸ್ಟ್ ಈಚೆಗಡೆ ಎಲ್ಲಾದರೂ ಹುಡುಕಿದ್ವಿ, ನೋಡಿದ್ರೆ ನಮಗೆ ಬೇಕಾಗಿರೋ ಥರ ಶಾಪ್ ಎಲ್ಲೂ ಇಲ್ಲ, ಎಲ್ಲ ಸ್ವಲ್ಪ ದೊಡ್ಡದು ಸಲೂನ್ ಓಪನ್ ಮಾಡೋ ಥರನೇ ಶಾಪ್ಗಳಿತ್ತು. ಆದರೆ ನಮಗೆ ಅಷ್ಟು ಸಲೂನ್ ಓಪನ್ ಮಾಡೋ ಥರ ಇವಾಗ ಫೈನಾನ್ಷಿಯಲ್ ಇದಿಲ್ಲ, ಹಾಗಾಗಿ ಸದ್ಯಕ್ಕೆ ಇವಾಗ ಸುಮ್ಮನಾಗಿದ್ದೀನಿ. ನೆಕ್ಸ್ಟು ನೋಡಬೇಕು, ಮನೆ ಹತ್ರನೇ ಎಲ್ಲಾದರೂ ಸಣ್ಣದಾಗೇ ಓಪನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡಬೇಕು ಏನು ಮಾಡಬೇಕು ಅಂತ. ಮೈನಲ್ಲಿ ಎಲ್ಲ ಕಡೆಯೂ ಕ್ಲೀನ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಈ ಕಡೆ ಕಾರ್ನರು ಅಷ್ಟೇ, ಟಿ ವಿ ಕಾರ್ನರು ಪ್ರತಿಯೊಂದೂ. ಹಾಗೆ ಇನ್ನು ಈ ರೂಮಲ್ಲೂ ಅಷ್ಟೇ, ಆಲ್ಮೋಸ್ಟ್ ನೋಡ್ಬೋದು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಎಲ್ಲ ಎತ್ತಿಟ್ಟೆ. ಆ್ಯಂಡ್ ಎಲ್ಲನೂ ಅಷ್ಟೇ ನೀಟಾಗಿ ಕಂಪ್ಲೀಟ್ ಆಗಿದೆ. ಹಾಗೆ ನಾನು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಎಲ್ಲ ಇತ್ತು, ಅದನ್ನು ಕೂಡ ಎಲ್ಲ ಇಲ್ಲಿ ಜೋಡಿಸ್ಬಿಟ್ಟಿದ್ದೀನಿ. ಅಂದರೆ ಜ್ಯುವೆಲರಿ, ಹೇರ್ ಕಲ್ಲರ್ ಆಗಿರ್ಬೋದು, ಮೊನ್ನೆ ತಂದೆ ಜ್ಯುವೆಲರೀಸು, ನನ್ನ ಮೇಕಪ್ ಕಿಟ್ ಎಲ್ಲ ಇಲ್ಲಿ ಇಟ್ಟಿದ್ದೆ, ಆದರೆ ಸ್ವಲ್ಪ ಜಾಸ್ತಿ ಧೂಳು ಅನ್ನಿಸ್ತಾ ಇತ್ತು, ಹಾಗಾಗಿ ಎಲ್ಲನೂ ಬೀರು ಒಳಗೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಫೈನಲಿ ಇವತ್ತು ಕಂಪ್ಲೀಟ್ ಡೀಪ್ ಕ್ಲೀನ್ ಆಯಿತು. ಸೊ ಇವಾಗ ಸ್ವಲ್ಪ ಕಾಫಿ ಮಾಡಿದ್ದೀನಿ, ಕಾಫಿ ಕುಡಿತೀನಿ. ಸ್ವಲ್ಪ ತಲೆನೋವು ಬಂದಂಗೆ ಆಗಿಬಿಟ್ಟಿದೆ, ಫುಲ್ ಇದೆಲ್ಲ ನೋವ್ತಾ ಇದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ ಅಡುಗೆಗೆ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ.
ಕೆಲವು ಸತಿ ನಾವು ಮಾಡೋ ಕೆಲಸಕ್ಕೆ ಏನಾದರೂ ಅಡ್ಡಿ ಬಂದರೆ ಭಗವಂತನೇ ನಿಲ್ಲಿಸ್ತಾ ಇದ್ದಾನೆ ಈ ಕೆಲಸನ ಸ್ವಲ್ಪ ದಿವಸ ಅಂತ ಅಂದ್ಕೋಬೇಕಾಗತ್ತೆ ಅಷ್ಟೇ. ಸೊ ಹಾಗಾಗಿ ನಾವು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದೀವಿ. ಸುಮ್ಮನೆ ಏನಕ್ಕೆ ಮಾತುಗಳು ಇದನ್ನು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಕೂಡ ಓಕೆ ನಾನು ಸ್ವಲ್ಪ ದಿವಸ ನೋಡೋಣ, ನಮಗೆಲ್ಲ ಚೆನ್ನಾಗಿರೋದು ಸಿಗ್ಬೋದು ಅಂತ. ಸೊ ಸಂಜೆ ಆಯಿತು, ನಾನು ಕೂಡ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ಕಾಫಿ ಕುಡಿದು ಸಂಜೆ ಅಪ್ಪು ಜೊತೆ ಆಟ ಆಡ್ತಾ ಇದ್ವಿ. ಹಾಗೆ ನೆಕ್ಸ್ಟ್ ಡೇ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತೇಳಿ ಹೊರಟ್ವಿ. ಆ್ಯಂಡ್ ಅಪ್ಪುನ ಬೈಕಲ್ಲೇ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಅವನು ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಹಸುನ ಕಟ್ಟಾಕ್ಬಿಟ್ಟು ಹೋಗೋಣ ಅಂತ ಅಂದರು. ಹಾಗಾಗಿ ಅವರು ಪ್ರವೀಣ್ ಅವರು ಒಳಗೆ ಹೋಗಿ ಹಸುನ ಕಟ್ಟಾಕ್ತಾ ಇದ್ದಾರೆ. ನಾವು ಈಚೆಗಡೆನೇ ಆಟ ಆಡ್ಕೊಂಡು ಕೂತಿದ್ವಿ. ಈ ಹೂವು ಅಲ್ಲಿತ್ತಲ್ಲ ಅದನ್ನು ನನ್ನ ಮಗನ ಕಿವಿಗೆಲ್ಲ ಇಟ್ಬಿಟ್ಟು ಫೋಟೋಸ್ ತೆಗೆಯೋದು, ಅವ್ನ ರಿಯಾಕ್ಷನ್ಸ್ ನೋಡೋದೆಲ್ಲ ನೋಡ್ತಾಯಿದ್ರೆ ಅವ್ನು ಒಂದು ಕಿವಿಗೆ ಇಟ್ಟಿದ್ದ ತಕ್ಷಣ ಇನ್ನೊಂದು ಕಿವಿಗೂ ಇಡು ಅಂತಿದ್ದ. ಹಾಗಾಗಿ ಅವನಿಗೂ ಕೂಡ ಇನ್ನೊಂದು ಕಿವಿಗೂ ಕೂಡ ಇಟ್ಟೆ. ನೋಡ್ಬೋದು ಹೆಂಗೆ ಕಿತ್ತಿಸ್ತ ಅಂತ ಹೇಳ್ಬಿಟ್ಟು. ಆನಂತರ ನಾವು ಕೂಡ ಸ್ಯಾರಿ ಇವನ್ನೆಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಅಲ್ಲೆಲ್ಲ ನಾನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನಂಗೆ ಈಚೆ ಹೋದಾಗ ವೀಡಿಯೋ ಮಾಡೋಕ್ಕೆ ಮನಸ್ಸು ಬರೋಲ್ಲ ಒಂಥರ. ಆನಂತರ ಅಪ್ಪಗೆ ನಾನು ಯಾವಾಗಲೂ ಹೋಲ್ಸೇಲಲ್ಲಿ ಬಟ್ಟೆಗಳನ್ನ ತೊಗೊಂಡ್ಬಿಡ್ತೀನಿ ಡೈಲಿ ವೇರ್ಸ್ಗೆಲ್ಲ. ಈ ಥರ ತುಂಬಾ ಗಲೀಜು ಮಾಡ್ಕೋತಾನೆ, ಆಟಾಡ್ತಾನೆ. ಆ್ಯಂಡ್ ಇವಾಗಂತೂ ಕಾಲು ಕೈ ಅವ್ನು ನಿಲ್ಲೋದೇ ಇಲ್ಲ. ಡೈಲಿ ವೇರ್ಸ್ ಬಟ್ಟೆಗಳನ್ನೆಲ್ಲ ಆ ಥರ ತೊಗೊಂಡ್ಬಿಡ್ತೀನಿ. ಇನ್ನು ಏನಾದರೂ ಅರ್ಧೋದ್ರೂ ಪರವಾಗಿಲ್ಲ, ಎಸ್ದು ಬಿಡ್ಬೋದು. ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಟು ತಂದ್ರೂ ಮಕ್ಕಳು ಬಾಳಿಸ್ಕೊಳ್ಳಲ್ಲ. ಅವ್ರು ಬೆಳೀತಾ ಅವ್ರ ಬಾಡಿಗೂ ಕೂಡ ಅದು ಆಗಲ್ಲ, ಫುಲ್ ಟೈಟ್ ಆಗೋದು ಇದಾಗೋದು ಎಲ್ಲ ಆಗುತ್ತೆ. ಹಾಗಾಗಿ ನಾನು ಅಲ್ಲೇ ತೊಗೊಂಡ್ಬಂದ್ಬಿಡ್ತೀನಿ. ಹಾಗೆ ನಾವು ಈ ಒಂದು ವಿಂಡೋಗೆ ಯಾವಾಗಲೂ ಖಾಲಿ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಥರ ಫಿಶ್ ತೊಗೊಂಬರೋಣ, ಫಿಶ್ ಟ್ಯಾಂಕ್ ಥರ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಈ ವಿಂಡೋಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ಥರ ಇದರಲ್ಲಿ ನಾವು ಫಿಶ್ಗಳನ್ನ ತೊಗೊಂಬಂದ್ವಿ. 3 ಫಿಶ್ ತಂದಿದ್ವಿ, ಅದರಲ್ಲಿ 1 ಸತ್ತೋಯ್ತು. ಸೊ ಆಸೆಪಟ್ಟು ಆ ಫಿಶ್ನ ತೊಗೊಂಬಂದ್ವಿ ನಾವು. ಅಲ್ಲಿ ನೋಡಿದ್ರೆ 2 ಫಿಶ್ ಇದೆ, ಅಂದರೆ 3 ಫಿಶ್ ತೊಗೊಂಬಂದಿದ್ದು. ಆದರೆ ಬ್ಲ್ಯಾಕ್ ಕಲರ್ ಸತ್ತೋಗಿದೆ. ಅಂದರೆ ಬೈಕಲ್ಲಿ ತೊಗೊಂಬರ್ಬೇಕಾದ್ರೆ ಅದು ಸತ್ತೋಯ್ತಾ ಏನೋ ಅಂತ. ಮೇ ಬಿ ಅಲ್ಲಿ ಚೆನ್ನಾಗಿತ್ತು, ಆದರೆ ಇಲ್ಲಿವರೆಗೂ ಬರಬೇಕಾದಷ್ಟೊತ್ತಿಗೆ ನಾವು ಸ್ವಲ್ಪ ದಿನಸಿ ಐಟಮ್ ಎಲ್ಲ ಪ್ಯಾಕ್ ಮಾಡಿಸ್ತಾ ಇದ್ವಲ್ಲ. ಸೊ ಹಾಗಾಗಿ ಅದೇನಾಯಿತು ಅಂತ ಗೊತ್ತಿಲ್ಲ, ಅದೊಂದು ಬ್ಲ್ಯಾಕ್ ಕಲರು ಸತ್ತೋಯ್ತು. ಇನ್ನೆರಡು ಆರಾಮಾಗಿದೆ. ಹಿಂಗೆ ಏನಾದರೂ ಆಸೆಪಟ್ಟು ತೊಗೊಂಬಂದ್ರೆ ಈ ಥರ ಆಗುತ್ತೆ. ಅವರೇನೋ ವಾಪಸ್ ಕೊಡ್ತೀನಿ, ಅದನ್ನು ಹೋಗಿ ತೊಗೊಂಡೋಗಿ ಕೊಟ್ಟು ಬೇರೆ ದಿಸ್ಕೊಬರ್ತೀನಿ ಅಂತಿದ್ರು. ನೋಡಬೇಕು, ಚಿಕನ್ ಶಾಪಲ್ಲಿ ಇದ್ದಾರೆ. ಹಾಗೆ ಇವತ್ತು ಹೋಗಿದ್ದು ಬಂದು ಸೀರೆ ಎಲ್ಲ ತರೋದಕ್ಕೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಅದೇ ಮಾರ್ನಮಿ ಹಬ್ಬ ನಾವು ಈ ವಾರ ಅಂದರೆ ಈ ಶುಕ್ರವಾರ, ಸೊ ಫ್ರೈಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಸೊ ಮಾಮೂಲಿ ಪಂಚೆ, ಟವಲ್ಲು ಇದೆಲ್ಲ ಮಾಮೂಲಿ ಇರ್ತಾರಲ್ಲ ಅದೆಲ್ಲ ತೊಗೊಂಬಂದಿದ್ವಿ. ಹಾಗೆ ಸೀರೆ ಬಂದು ಸೊ ನಾನು ಇವತ್ತು ಈ ಥರ ತೊಗೊಂಡಿದ್ದೀನಿ, ಈ ಕಲರಲ್ಲಿ. ತುಂಬ ಕಲರ್ಸ್ ತೋರಿಸಿದ್ರು, ಅದು ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಇರೋ ಅಂಥ ಕಲರ್ಸೇ ತೋರಿಸ್ತಾ ಇದ್ದಾರೆ. ಹಾಗಾಗಿ ನನಗೇನು ಅದಷ್ಟು ಇಷ್ಟ ಆಗಲಿಲ್ಲ. ಇಲ್ದಿರೋ ಕಲರು ಒಂದು ಸತಿ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದೆ ಅಂತ ಕಮೆಂಟ್ ಮಾಡಿ. ಬಾರ್ಡ್ರೂ ಅಷ್ಟೇ ಸ್ವಲ್ಪ ಸಿಂಪಲ್ಲಾಗಿ ಒಂದೇ ಒಂದು ಪಿಕಾಕು ಗೋಲ್ಡು ಈ ಕಲರಲ್ಲಿ ಬಂದಿದೆ. ಉಟ್ಕೊಂಡೋಗಿ ಗೊತ್ತಾಗುತ್ತೆ ಯಾವ ಥರ ಕಾಣಿಸುತ್ತೆ ಅಂತ. ನನಗೇನೆಂದರೆ ಸ್ಯಾರಿ ಮೇಲೆ ಹೆವಿ ಅಮೌಂಟ್ ಇನ್ವೆಸ್ಟ್ ಮಾಡೋದು ನನಗಿಷ್ಟ ಆಗಲ್ಲ. ಸಿಂಪಲಾಗಿ ಓಕೆ, ಎಲ್ಲಾದರೂ ಒಂದು ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋ ಥರ ಇದ್ದರೂ ಸಾಕು ಅಂತ ನಾನು. ಯಾಕಂದರೆ ನಾನು ಜಾಸ್ತಿ ಫಂಕ್ಷನ್ಗಳು ಎಲ್ಲ ಅಟೆಂಡ್ ಮಾಡೋದು ತುಂಬಾ ಕಮ್ಮಿ, ಎಲ್ಲೋ ಒಂದೊಂದು ಅಷ್ಟೇ ನಾನು ಅಟೆಂಡ್ ಮಾಡೋದು. ಸುಮ್ಮನೆ ಏನಂದರೆ 1000 ರೂಪಾಯಿ ಕೊಟ್ಟು ತೊಗೋತೀವಿ, ಅದು ಬ್ಲೌಸು ಹೊಲ್ಸೋದಿದೆಯಲ್ಲ ಅದು ತುಂಬ ದೊಡ್ಡ ತಲೆನೋವು. ಅದಕ್ಕೆ 1000 ರೂಪಾಯಿ ಕೊಡಬೇಕಾಗುತ್ತೆ. ಹಾಗಾಗಿ ನಾನೇನು ಜಾಸ್ತಿ ಸೀರೆ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಮಾಮೂಲಿ ನಾನು ಹಳೆಯ ವಿಡಿಯೋಸ್ ಎಲ್ಲ ನೋಡಿರೋದು ಗೊತ್ತಿರುತ್ತೆ. ನಾನು ತೊಗೊಬರೋದು ಎಲ್ಲ ಕಮ್ಮಿ ಅಮೌಂಟಿನ ಸೀರೆಗಳನ್ನೇ ತೊಗೊಬರೋದು. ಅದನ್ನೇನಂದರೆ ನನಗೆ ಒಂದು ಸತಿ ಉಟ್ಕೋತೀವ, ಆಮೇಲೆ ಆ ಸ್ಯಾರಿ ಮೇಲೆ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಅಯ್ಯೋ ಉಟ್ಕೊಬಿಟ್ಟಿದ್ದೀನಲ್ಲ, ಎಲ್ಲರೂ ನೋಡ್ಬಿಟ್ಟಿದ್ದಾರಲ್ಲ ಸೀರೆನ, ಇನ್ಯಾವುದು ಇದನ್ನೇ ಉಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತಲ್ಲ, ಈ ಥರ ಅನಿಸುತ್ತೆ ನನಗೆ. ಹಾಗಾಗಿ ಸೀರೆಗಳಷ್ಟು ಇನ್ವೆಸ್ಟ್ ಮಾಡಿ ತೊಗೊಳೋದಕ್ಕೆ ಹೋಗಲ್ಲ. ಈ ಪ್ಯಾಟರ್ನಲ್ಲಿ ತುಂಬ ಕಲರ್ಸ್ ಇತ್ತು. ಸೊ ನಾನು ಇದು ಯಾರೋ ಒಬ್ಬರು ಉಟ್ಕೊಂಡಿರೋದು ನೋಡಿದ್ದೆ, ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ ಜ್ಯುವೆಲರಿ ಎಲ್ಲ ಹಾಕ್ಕೊಂಡಿರೋದು. ಸೊ ಹಾಗಾಗಿ ಈ ಕಲರಲ್ಲಿ ತೊಗೊಂಡಿದ್ದೀನಿ. ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ಅಪ್ಪುಗೆ ಸ್ವಲ್ಪ ಡೈಲಿ ವೇರ್ಸ್ ಬಟ್ಟೆಗಳನ್ನ ತೊಗೊಂಡು ಬಂದೆ. ಯಾಕಂದರೆ ಅವನಿಗೆ ಡೈಲಿ ವೇರ್ಸ್ದೇ ಸ್ವಲ್ಪ ಕಷ್ಟ ಆಗೋದು.
ನಾನು ಅವ್ನು ಎಲ್ಲ ಥರದ ಬಟ್ಟೆಗಳ್ನೂ ಕೂಡ ಹಾಕ್ಸ್ಬಿಟ್ಟಿದ್ದೀನಿ. ಈ ಥರ ಬಟ್ಟೆ ಹಾಕ್ಸೇ ಇಲ್ಲ ಅನ್ನೋಂಗೆ ಇಲ್ಲ. ಸೊ ಈ ಸತಿ ನಾನು ಸ್ವಲ್ಪ ಬೆಚ್ಚಗೆ ಇರಲಿ ಅಂತ ಹೇಳ್ಬಿಟ್ಟು ಈ ಥರದನ್ನ. ಸೊ ಅವನಿಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು, ಬೆಚ್ಚಗಿರಬೇಕು. ಅದರಲ್ಲೂ ಗಂಡು ಮಕ್ಕಳು ತುಂಬಾ ಸ್ವೆಟ್ ಆಗೋದು ಇದೆಲ್ಲ ಆಗ್ತಾರಲ್ವ, ಹಾಗಾಗಿ ಈ ಥರ ಫುಲ್ಲು ಸ್ಲೀವ್ದು ತೊಗೊಂಡಿದ್ದೀನಿ. ಅವ್ನಿಗೆ ಎಲ್ಲ ಥರದ ಬಟ್ಟೆಗಳ್ನು ನಾನು ಹಾಕ್ಸ್ಬಿಟ್ಟಿದ್ದೀನಿ ಹೇಳಬೇಕು ಅಂದರೆ. ಸೊ ಇದೆಲ್ಲ ಡೈಲಿ ವೇರ್, 1-2-3 ಸತಿ ಹಾಕೊಂಡ್ರೆ ಸಾಕು. ಇನ್ನು ಮಕ್ಕಳು ಬೆಳೀತಾ ದೊಡ್ಡವ್ರು ಆಗ್ತಾ ಇರ್ತಾರೆ, ಎಷ್ಟು ಬಟ್ಟೆ ತಂದರೂ ಸಾಕಾಗಿಲ್ಲ. ಅವಂಗಂತೂ ಅದೆಷ್ಟು ಅಂದ್ಬಿಟ್ಟಿದೆ. ಹುಟ್ಟಾಗಿಂದ ನಾವು ತೊಗೊಂಬಂದಿರೋದೆಲ್ಲ ಬರೀ ಹೊಸವೇನೆ ಅವ್ನಿಗೆ ಹಾಕಿರೋದು, ಎಷ್ಟು ತೊಗೊಬಂದು ಹಾಕ್ಬಿಟ್ಟಿದ್ದೀವೋ. ಸೊ ಸದ್ಯಕ್ಕೆ ಇವಾಗ 1-2 ಸಿಂಪಲ್ಲಾಗಿ ಎಲ್ಲಾದರೂ ಹೋಗಿ ಬರ್ತಕ್ಕೂ ಕೂಡ ಹಾಕ್ಕೋಬೇಕು. ಅವ್ನು ತುಂಬ ತೀಟೆ ಜಾಸ್ತಿ ನನ್ನ ಮಗ ಆಗ್ಬಿಟ್ಟಿದ್ದಾನೆ ಇವಾಗ. ಎಲ್ಲೋದ್ರೂ ಮಣ್ಣು ಅದು ಇದು ಎಲ್ಲ ಬಟ್ಟೆಗೆ ಕೊಳೆ ಮಾಡ್ಕೊಳ್ಳೋದು ಜಾಸ್ತಿ. ಹಾಗಾಗಿ ಈ ಥರ ಡಾರ್ಕ್ ಕಲರಲ್ಲಿ ಸಿಂಪಲ್ಲಾಗಿರೋದನ್ನ ತೊಗೊಂಬಂದ್ಬಿಟ್ಟಿದ್ದೀನಿ. ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದ್ದೆ ಅವನಿಗೆ ಬಟ್ಟೆ ಚೂಸ್ ಮಾಡೋದೇ. ಸೊ ಇದು ಅಷ್ಟೇ, ಫುಲ್ಲು ಸ್ಲೀವ್ ಅಂದರೆ ನಾರ್ಮಲಾಗೂ ಇರುತ್ತೆ, ಅವ್ರಿಗೂ ಕಂಫರ್ಟಬಲಾಗೂ ಕೂಡ ಇರುತ್ತೆ, ಮನೆಗೂ ಕೂಡ ಹಾಕ್ಕೋಬೋದು. ಎಲ್ಲಾದರೂ ಏನಾದರೂ ಕರೆದಾಗ ಸಡನ್ನಾಗಿ ಹೋಗಬೇಕು ಅಂದರೆ ಈ ಥರದ್ದು ಸ್ವಲ್ಪ ಡೀಸೆಂಟಾಗೂ ಕೂಡ ಇರುತ್ತೆ. ಗಲೀಜಾದರೂ ಕೂಡ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ. ಹಾಗೆ ಸ್ವಲ್ಪ ನಾರ್ಮಲಾಗಿ ಪ್ಯಾಂಟ್ಗಳು ತೊಗೊಂಬಂದಿದ್ದೀನಿ ಅವನಿಗೆ, ಡೈಲಿ ವೇರ್ಸ್ ಇಲ್ಲಿ ಬಂದಿದ್ದಾನಲ್ವ ಹಾಕ್ಕೊಳ್ಳೋದಕ್ಕೆ ಅಂತೇಳಿ. ಹಾಗೆ ಇದೊಂದು ಜರ್ಕಿನ್ ತೊಗೊಂಬಂದಿದ್ದೀನಿ. ಎಷ್ಟು ಜರ್ಕಿನ್ ಇದ್ರೂ ಸಾಕಾಗಲ್ಲ ಅವನಿಗಂತೂ. ಅವನ ಹತ್ರ ಆಲ್ರೆಡಿ ಒಂದು 2-3 ಜರ್ಕಿನ್ ಇತ್ತು. ಆದರೂ ಇದು ನೈಟ್ ಎಲ್ಲಾದರೂ ಹೋಗ್ತೀವಲ್ಲ ಸಡನ್ನಾಗಿ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಬಂದಿದ್ದೀವಿ. ಟೋಪಿ ಇರೋದು ಚೆನ್ನಾಗಿದೆ. ಸೊ ಇಷ್ಟೇ ಇವತ್ತಿನ ಶಾಪಿಂಗು. ಸ್ವಲ್ಪ ಅಲ್ಲಿ ನೋಡ್ಬೋದು ದಿನಸಿ ಐಟಮ್ಮು, ದೇವ್ರ ಪೂಜೆ ಎಣ್ಣೆ, ಆಮೇಲೆ ಅಡುಗೆ ಎಣ್ಣೆ ಎಲ್ಲ ಖಾಲಿಯಾಗಿತ್ತು. ಅದನ್ನೆಲ್ಲ ಒಟ್ಟಿಗೆ ತೊಗೊಂಬಂದಿದ್ದೀನಿ. ದಿನಸಿ ಐಟಮ್ ಏನಾದರೆ ಜಾಸ್ತಿ ಬೇಕಾಗಿರಲಿಲ್ಲ, ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಫಸ್ಟೇ ಎಲ್ಲ ತರಿಸ್ಬಿಟ್ಟಿದ್ದೆ. ಮಂತ್ಲಿ ನಾವು ಖಾಲಿಯಾದಾಗ ತೊಗೊಬರ್ತೀವಲ್ಲ, ಹಬ್ಬಕ್ಕೆ ಮೇನು ಒಬ್ಬಟ್ಟು ಮತ್ತು ಕಾಳು ಪಲ್ಯಗಳು ಈ ಥರದಕ್ಕೆ ಮಾತ್ರ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಬರ್ಕೊಂಡು ಹೋಗಿದ್ವಿ. ಅದನ್ನು ಮಾತ್ರ ತೊಗೊಂಬಂದಿದ್ದೀವಿ ಅಷ್ಟೇ. ಸೊ ಇವಾಗ ಏನು ಕೆಲಸ ಇಲ್ಲ, ಮಳೆ ಬೇರೆ ಬರೋಂಗಾಗಿದೆ. ಅವನ್ನ ಮಲಗಿಸಿದ್ದೀನಿ. ಏನು ಕೆಲಸ ಇದೆ, ಇವಾಗ ಸ್ವಲ್ಪ ಅಡುಗೆ ಮಾಡಬೇಕು. ಒಂಥರ ಟಯರ್ಡ್ ಅಂತ ಅನ್ನಿಸ್ತಾ ಇದೆ. ಒಂದೇ ಸಮ ಮೊನ್ನೆಯಿಂದ ಮಾಡಿ ಒಂದು ನಿಮಿಷ ಪುರ್ಸೋತಿಲ್ಲ ನನಗೆ. ನಾನು ಬ್ಲೌಸ್ ಸ್ಟಿಚ್ ಮಾಡೋಣ, ಒಂದು ಸೀರೆ ಇತ್ತು, ಹಾಗಾಗಿ ಅದ್ರದ್ದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ನೋಡಬೇಕು, ಇವತ್ತು ಸಂಜೆ ಮೇಲೆ ಏನೋ ಫ್ರೀ ಆದರೆ ಬ್ಲೌಸ್ ಸ್ಟಿಚ್ ಮಾಡಬೇಕು. ಅದೇನಾದರೂ ಮಾಡಿದ್ರೆ ಅದನ್ನು ಕೂಡ ಹಾಕ್ತೀನಿ. ಮಾಮೂಲಿ ನಾನು ಪ್ರಿನ್ಸ್ ಕಟ್ ಬ್ಲೌಸ್ನ ಹೊಲ್ಕೋತೀನಿ. ನಾನಿನ್ನೆ ಪ್ರಿನ್ಸ್ ಕಟ್ ಬರುತ್ತಲ್ಲ ಅದೇ ಹೊಲ್ಕೋತೀನಿ, ಬೇಗನೂ ಆಗಿಬಿಡುತ್ತೆ. ಸೀರೆನೂ ಅಷ್ಟೇ, ಸ್ವಲ್ಪ ಸಿಂಪಲ್ ಸೀರೆ ಆಗಿರೋ ಮನುಷ್ಯ ಅಂದಮೇಲೆ ಬದುಕಿರೋ ಗಂಟ ಸಣ್ಣ ಪುಟ್ಟ ಆಸೆಗಳಿದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಯಾವತ್ತೂ ನೆಗೆಟಿವಿಟಿನ ಮೈಂಡಲ್ಲಿ ಇಟ್ಕೋಬೇಡಿ, ಪಾಸಿಟಿವಿಟಿನ ಆಲ್ಮೋಸ್ಟ್ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ನಾವು ಅಷ್ಟೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ಮೇಲೆ ಅದರಲ್ಲಿ ಅಡ್ಡಿ ಬರ್ತಾನೆ ಇರುತ್ತೆ. ಪರವಾಗಿಲ್ಲ, ಮುಂದೆ ಒಂದಲ್ಲ ಒಂದು ದಿವಸ ಮಾಡ್ತೀನಿ ಅನ್ನೋ ನಂಬಿಕೆ ನನ್ನ ಮೇಲಿದೆ. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.